ಸ್ಯಾಂಡಲ್ವುಡ್ನ ದೊಡ್ಡ ಮನೆಯ ಅಂಗಳದಿಂದ ಬಹಳ ಕಹಿಯಾದಂತಹ ಸುದ್ದಿ ಹೊರಬಂದಿರುವಂಥದ್ದು ಯುವರಾಜ್ ಕುಮಾರ್ ಅವರ ಡೈವರ್ಸ್ನ ವಿಚಾರ. ಈಗ ಯಾಕಂದರೆ ದೊಡ್ಡ ಮನೆಯ ವಿಚಾರದಲ್ಲಿ ಸಾಂಸಾರಿಕವಾದಂಥ ವಿಚಾರದಲ್ಲಿ ದೊಡ್ಡ ಮನೆ ಮಾದರಿಯಾದಂತಹದ್ದು. ಇಂತಹ ದೊಡ್ಡ ಮನೆಯಿಂದ ಈಗ ವಿಚ್ಛೇದನದ ವಿಚಾರ ಬರ್ತಾ ಇರುವಂಥದ್ದನ್ನು ಭಾಳಷ್ಟು ಜನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ. ಈಗ ಯುವರಾಜ್ ಕುಮಾರ್ ಅವರು ಕೂಡ ತಮ್ಮ ಪತ್ನಿಗೆ ಡೈವರ್ಸನ್ನು ಅಪ್ಲೈ ಮಾಡಿದ್ದಾರೆ. ಈಗ ಶ್ರೀದೇವಿ ಅವರ ತಂದೆಯವರಾಗಿರುವಂತಹ ಭೈರಪ್ಪ ಅವರೇ ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್ ತಮ್ಮ ಮಗಳ ವಿಚಾರದಲ್ಲಿ? ನನಗೆ ಖಂಡಿತ ಏನು ಗೊತ್ತಿಲ್ಲ. ಅದು ಎಲ್ಲರೂ ಚೆನ್ನಾಗೇ ಇದ್ದರು. ನಮ್ಮ ಮನೆಗೆ ವಾರ 15 ದಿವಸಕ್ಕೆ 20 ದಿನಕ್ಕೆ ಬರೋದು ಹೋಗೋದು ಇರೋದು, ಮನೆಯಲ್ಲೆಲ್ಲೇ ಆಲ್ಟ್ ಆಗೋದು, ಅವ್ರ ತಂದೆ ತಾಯಿ ಇವರು ಎಲ್ಲರೂ ಬರೋದು ಹೋಗೋದು ಮಾಡ್ತಾಯಿದ್ರು. ಯಾವ ಕಾಂಟ್ರವರ್ಸಿ ಏನು ನಮಗೆ ನನ್ನ ಮಗಳು ಏನೂ ಹೇಳಿಲ್ಲ. ಅಲ್ಲ, ಈಗ ಅವರು ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಅದರಲ್ಲಿ ಭಾಳಷ್ಟು ಅಂಶಗಳನ್ನೂ ಕೂಡ ಬರೆದಿದ್ದಾರೆ. ಅಂದರೆ ಕುಟುಂಬಕ್ಕೆ ಗೌರವ ಕೊಡ್ತಾ ಇಲ್ಲ, ಮತ್ತೊಂದಿಲ್ಲ ಅನ್ನುವಂಥ ಅಂಶಗಳು ಕೂಡ ಎಲ್ಲ ಸುಳ್ಳು. ಅದೆಲ್ಲ ಸುಳ್ಳು. ನನ್ನ ಮಕ್ಕಳನ್ನ ಆ ಥರ ನಾವು ಬೆಳೆಸಿಲ್ಲ. ನಮ್ಮ ಮಕ್ಕಳೆಲ್ಲ ತುಂಬ ಡಿಸೆಂಟಾಗಿ ಬೆಳೆದಿರೋರು, ಮತ್ತು ದೊಡ್ಡವರು ಚಿಕ್ಕವ್ರಿಗೆಲ್ಲ ಮರ್ಯಾದೆ ಕೊಡುವಂಥ ಮಕ್ಕಳು. ಹಾಗೆ ಈಗ ಮದುವೆಯಾಗಿ 4 ವರ್ಷ 5 ವರ್ಷ 5 ವರ್ಷ 5 ವರ್ಷ ಯಾವತ್ತಾದರೂ ಹೇಳ್ಕೊಂಡಿದ್ದಾರೆ ಸರ್ ನಾನು ಹೊಂದಾಣಿಕೆ ಆಗ್ತಾ ಇಲ್ಲ? ಹೊಂದಾಣಿಕೆಯಲ್ಲಿ ಏನಿಲ್ಲ, ಚೆನ್ನಾಗಿದ್ದರು. ಬಟ್ ಅವರಿಂದ ಇದ್ದ ಟಾರ್ಚರ್ನ ನಮ್ಮ ಜೊತೆ ಯಾವತ್ತೂ ಹೇಳಿಲ್ಲ. ತುಂಬ ಟಾರ್ಚರ್ ಇದೆ ಆಗಿದೆ ನನ್ನ ಮಗಳಿಗೆ, ಯಾವತ್ತೂ ನನಗೆ ಹೇಳಿಲ್ಲ. ಈಗ ನಿಮ್ಮ ಮಗಳು ಇರೋದು ಎಲ್ಲಿ ಸರ್? US ಅಲ್ಲಿದ್ದಾಳೆ. ಯಾವತ್ತು ಹೋಗಿದ್ದು ಸರ್? 1 ವರ್ಷ ಆಯ್ತು ಈಗ ಹೋಗಿ. MBA ಬಿಸ್ನೆಸ್ ಎಂಥದ್ದು ಸ್ಟಡಿ ಅದು ಮಾಡೋಕ್ಕೆಂತ ಹೋದ್ಲು, ಮುಗೀತು, ಬರ್ಬೋದು ಈಗ. ಅಂದರೆ ಈಗ ಮಗಳು ಅಮೇರಿಕಾದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ವಿಚ್ಛೇದನ ಅರ್ಜಿ ಹಾಕಿರೋದು? ಹೌದು. ಅವಳು ನವಂಬರಲ್ಲಿ ಬಂದಿದ್ದರು. ನವಂಬರ್ ಬಂದಾಗ ಇವ್ರುಗಳು ಅವ್ರಿಗೆ ತುಂಬ ಇದು ಮಾಡಿ ಮನೇಲಿ ಗಲಾಟೆ ಆಗಿ, ಆಮೇಲೆ ನಾವೆಲ್ಲ ಹೋದೋ ಮನೆಗೆ. ಹೋದರೆ ನಮ್ಮ ಜೊತೆ ಮಾತಾಡೋಕ್ಕೆ ಬಿಡಲಿಲ್ಲ ಅವರು. ಏನು ಮಾತಾಡೋಕ್ಕೆ ಬಿಡಲಿಲ್ಲ. ನಂಗೆ ಟೈಮ್ ಇಲ್ಲ, ಅದಿಲ್ಲ ಇದಿಲ್ಲ ಅಂಥೇಳಿ ಸುಮ್ಮನೆ ತಪ್ಪಿಸ್ಕೊಂಡ್ರು. ಅದಾದಮೇಲೆ ಡಿಸೆಂಬರಲ್ಲಿ ಇಲ್ಲಿಗೆ ಬಂದರು, ಇದೇ ಜಾಗಕ್ಕೆ. ಬಂದಾಗ ಏನಪ್ಪ ಏನು ಸಮಾಚಾರ ಹೇಳು, ಅದೇನು ಪರವಾಗಿಲ್ಲ ಹೇಳು ಅಂತ ಅಂದರೆ ಏನು ಮಾತಾಡಲಿಲ್ಲ. ಸುಮ್ಮನೆ ಕೂತಿದ್ದ ಒಂದು ಅರ್ಧ ಗಂಟೆ. ನಾನು ಬಂದಿದ್ಯಾ, ಅದೇನು ಹೇಳಬೇಕು ಅಂತೀಯಾ ಹೇಳು ಅಂತ ಅಂದೆ. ಏನು ಮಾತಾಡಲಿಲ್ಲ. ಯುವರಾಜ್ ಅವ್ರು ಬಂದಿದ್ದರು? ಯುವರಾಜ್ ಬಂದಿದ್ದು. ಹಾಗೆ ಏನು ಮಾತಾಡಿದ್ರೆ ಸುಮ್ಮನೆ ಹೊಟ್ಟೋದು. ಅಂದರೆ ಅವ್ರು ಯಾವತ್ತೂ ನಿಮ್ಮ ಹತ್ರ ಡಿಸ್ಕಸ್ ಮಾಡಲಿಲ್ಲ ಸರ್ ನಿಮ್ಮ ಮಗಳಿಂದ? ಇಲ್ಲ ಇಲ್ಲ ಇಲ್ಲ. ನನ್ನ ಮಗಳೇ ನನಗೆ ಹೇಳಬೇಕು, ನನ್ನ ಮಗಳನ್ನೂ ಹೇಳಲಿಲ್ಲ ನನಗೆ. ನನ್ನ ಮಗಳಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅವರು. ಅಂದರೆ ಯಾವ ಥರದ ವಿಚಾರಗಳಲ್ಲಿ? ಸುಮ್ಮನೆ ಇಲ್ಲೇ ಸಿಲ್ಲಿಯಾಗಿ ಮಾತಾಡೋದು, ಬೇಡದಿದ್ದ ಮಾತೆಲ್ಲ ಆಡೋದು, ಈ ಥರ ಎಲ್ಲ ಮಾಡಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ನನ್ನ ಮಗಳು ಒಂಚೂರು ಹೇಳಿದ್ಲು ಈಚೆಗೆ, ಅದು ಅಲ್ಲಿ USA ಹೋದ್ಮೇಲೆ. ಇನ್ನು ಅಳ್ತಾ ಇರ್ತಾಳೆ, ಹೇಳ್ಕೊಂಡು ಅಂದ್ಬಿಟ್ಟು ನೀನು ಹೇಳ್ಬೇಡ, ಸುಮ್ಮನಿರು, ಈಗ ಬಂದಮೇಲೆ ಹೇಳು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಅಂದರೆ ಪ್ರಾಬ್ಲಮ್ ಯುವರಾಜ್ ಅವರ ಜೊತೆ ಅಲ್ಲ, ಅಥವಾ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಪತ್ನಿ? ಯುವರಾಜ್ ಕುಮಾರ್ ಅವ್ರ ಮನೆಯವರು, ತಂದೆ ತಾಯಿ ಎಲ್ಲರೂ. ಈಗ ಅಮೇರಿಕಕ್ಕೆ ಹೋಗಿದ್ದು ಸರ್ ಅವರು ಅವರ ಸ್ವಂತ ಇಚ್ಛೆಯಿಂದ ಅಥವಾ ಯಾರು ಕಳಿಸಿದ್ರು? ಅಮೇರಿಕಕ್ಕೆ ಹೋಗುವಂತ ಕಳಿಸಿದ್ದು ರಾಘವೇಂದ್ರ ರಾಜ್ಕುಮಾರ್, ಯುವರಾಜ್ ಕುಮಾರ್ ಇವರೇ ಫೋರ್ಸ್ ಮಾಡಿ ಕಳಿಸಿದ್ದು. ನನಗೂ ಬಂದು ಫೋರ್ಸ್ ಮಾಡಿ, ಇಲ್ಲ ಹೋಗಲಿ, ಓದ್ಕೊಂಡು ಬರಲಿ, ಇನ್ನು 1 ವರ್ಷ ತಾನೇ, ಆಮೇಲೆ ನಮ್ದೇನು ಖರ್ಚು ಇಲ್ಲ, ಸ್ಟೈಫಂಡ್ ಬಂದಿದೆ, ಆ ಸ್ಟೈಫಂಡಲ್ಲಿ ಮುಗಿಸ್ಕೊಂಡು ಬರ್ತಾರೆ ಅಂತ ಕಳಿಸಿದ್ದು ಅವರೇ. ಆ ನಂತರದಲ್ಲಿ ಈ ಬೆಳವಣಿಗೆ ಆಗಿರುವಂಥ ಆಮೇಲೆ ಈ ಬೆಳವಣಿಗೆ ಆಯಿತು. ಅಲ್ಲಿಗೆ ಇದು ನಿಮ್ಮ ಇವತ್ತಿನ ಏನು ಅರ್ಜಿ ಹಾಕಿರುವಂಥ ತಮಗೆ ಶಾಕ್ ಅನ್ನಿಸ್ತಾ ಇದೆ? ಅರ್ಜಿ ಹಾಕಿರೋದು ಗೊತ್ತಿತ್ತು, ನೋಟಿಸ್ ಬಂದಿತ್ತು ನಂಗೆ ಆಲ್ರೆಡಿ ಜನವರಿನಲ್ಲಿ. ಏನಂತ ಬಂದಿತ್ತು? ಡೈವರ್ಸಿಗೆ ಅಂದ್ಬಿಟ್ಟು ನೋಟಿಸ್ ಕಳಿಸಿದ್ರು. ಅದಾದಮೇಲೆ ಈಗ ಕೋರ್ಟ್ಗೆ ಹಾಕಿದ್ದಾರೆ. ಹಾಕ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ನಿಮ್ಮ ಮಗಳ ರಿಯಾಕ್ಷನ್ ಏನಿತ್ತು? ನನ್ನ ಮಗಳು ಹಾಕ್ಲಿ, ಪರವಾಗಿಲ್ಲ, ಅದನ್ನು ಫೈಟ್ ಮಾಡೋಣ, ಲೀಗಲಾಗಿ ಹೋಗೋಣ ನಾವು ಅಂತಾನೆ ನನ್ನ ಮಗಳದ್ದು ಇದಿರೋದು ಇಂಟೆನ್ಷನ್. ನಿಮ್ಮ ಮಗಳು ಕೂಡ ಅಂದರೆ ಶ್ರೀದೇವಿಯವರು ಕೂಡ ಈಗಲೂ ಕೂಡ ರೆಡಿ ಇದ್ದಾರೆ ಅವ್ರ ಜೊತೆಯಲ್ಲಿ ಬಾಳ್ವೆ ಮಾಡೋದಕ್ಕೆ? ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ. ನಮಗೂ ಆಸೆ ಇದೆ ಚೆನ್ನಾಗಿರಲಿ ಅಂತ. ಅವ್ರುಗಳು ಇವ್ರ ಮಗಳಿಗೆ ತುಂಬ ಈ ಥರ ಟಾರ್ಚರ್ ಕೊಡೋದಾದರೆ ಇದ್ದು ಪ್ರಯೋಜನ ಇಲ್ಲವಲ್ಲ. ಅಂದರೆ ಈ ಟಾರ್ಚರ್ ಅನ್ನೋದು ಶುರುವಾಗಿದ್ದು ಆರಂಭದಿಂದ ಮದುವೆ ಆದ ನೆಕ್ಸ್ಟ್ ಡೇಯಿಂದ ಶುರು ಆಯ್ತಂತೆ. ಅದನ್ನು ಒಂಚೂರು ಹೇಳಿದ್ಲು, ನೀನು ಹೇಳ್ಬೇಡ, ಇರೋಮ್ಮ, ಈಗ ಬೆಲೆ ಬಂದಮೇಲೆ ಹೇಳು ಅಂತ ಅಂದ್ಬಿಟ್ಟು ನಾನೇ ಸುಮ್ಮನೆ ಇರಿಸ್ದೆ. ಅವಳು ಏಸಲ್ಲಿ ಇದ್ಕೊಂಡು ಅಲ್ಲಿ ಹೇಳ್ತಾ ಇರ್ತಾಳೆ. ಅವಳು ಇರೋದು ಅಷ್ಟು ದೂರ, ನಾವಿರೋದು ಇಲ್ಲಿ. ಅವಳು ಸಮಾಧಾನ ಮಾಡೋದು ಹೆಂಗಾಗತ್ತೆ? ಆಗಲ್ಲ. ಅಂದರೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆನೇ ಬರಲಿಲ್ಲ, ಅದಕ್ಕೆ ಪ್ರೀತಿಸಿ ಮದುವೆ ಆಗಿದ್ರು ಅವರು ಅನ್ನೋದು. ಹೊಂದಾಣಿಕೆಯಲ್ಲಿ ಏನು ತೊಂದರೆ ಇಲ್ಲ, ಚೆನ್ನಾಗಿದ್ರು, ಇಬ್ಬರು ಚೆನ್ನಾಗಿದ್ರು. ಅಂದರೆ ಅವ್ರು ಪ್ರೀತಿಸಿ ಅಲ್ವಾ ಸರ್? ಪ್ರೀತಿಸಿ ಮದುವೆ ಆಗಿದ್ದು. ಪ್ರೀತಿಸಿ ಮದುವೆ ಆಗಿದ್ದು ಅಂದರೆ ಪ್ರೀತಿಸಿದ್ರು. ಅವ್ರ ಮನೆಯವ್ರು ಬಂದು ನನಗೆ ತುಂಬ ರಿಕ್ವೆಸ್ಟ್ ಮಾಡಿದ್ರು, ತುಂಬ ಕೇಳ್ಕೊಂಡ್ರು, ಮಾಡಿಕೊಡಿ ಅಂತ. ನಾನು ಆದರೂ ಎಂಗೇಜ್ಮೆಂಟ್ ಆದಮೇಲೂ 1 ವರ್ಷ ತಳ್ಳಿದ್ದೆ. ನನ್ನ ಮಗಳಿಗೂ ಹೇಳಿದ್ದೆ,
ನನಗೇನೋ ಇಷ್ಟ ಇಲ್ಲ ಅನ್ನಿಸ್ತದಮ್ಮ, ನೋಡು ಅಂದೆ. ನಿನ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಟ್ಬಿಡೋಣ ಅಂತಲೂ ಹೇಳಿದ್ಲು ನನ್ನ ಮಗಳು. ಯಾಕಂದರೆ ಸ್ಯಾಂಡಲ್ವುಡ್ನ ದೊಡ್ಡ ಮನೆ ಅದು, ದೊಡ್ಡ ಮನೆಗೆ ಈ ಮಗಳನ್ನ ಕೊಟ್ಟಿದ್ದೀವಿ ಅಂತಿದ್ದಾಗ ಒಂಥರದ ಸಮಾಧಾನ ಇರ್ತಿತ್ತು. ಆ ಸಮಾಧಾನ ಕಾಣಲಿಲ್ಲ. ಖಂಡಿತ ಇಲ್ಲ. ಆ ದೊಡ್ಡ ಮನೆ ಆ ಪ್ರಶ್ನೆನೇ ಇಲ್ಲಿ ಬರೋದಿಲ್ಲ. ಅವ್ರು ಯಾವ ದೊಡ್ಡ ಮನೆ, ಅವ್ರಿಗೆಲ್ಲ ಲೆಕ್ಕನೇ ಇಲ್ಲ. ಅದೆಲ್ಲ ಅವೆಲ್ಲ ಲೆಕ್ಕಕ್ಕಿಲ್ಲದೆ ಇದ್ದವರು ಅವರು. ಅಂದರೆ ಇದು ಪ್ಯಾಚ್ ಮಾಡೋ ಕೆಲಸ ಆಗಲೇ ಇಲ್ಲ ನೀವು? ಅಲ್ಲ, ಈಗ ನಮಗೆ ಗೊತ್ತಾಗಿದ್ದು ಇವಾಗಿಂದ ಜನವರಿಯಿಂದನೇ ಗೊತ್ತಾಗಿದ್ದು ಈ ಥರ ಎಲ್ಲ ಇದಾಗಿದೆ ಅಂತ. ಡಿಸೆಂಬರಿಂದ ನಾವು ನೋಡೋಣ ಅಂತ ಕರೆದ್ರು, ಬರ್ತಾ ಇಲ್ಲ. ಆಮೇಲೆ ಮಧ್ಯದಲ್ಲಿ ಒಂದು ಸಾರಿ ಫೋನ್ ಮಾಡಿದ್ರು ಬರ್ತೀನಿ ಅಂತ. ಬೇಡಪ್ಪ, ಮಗಳು ಬರಲಿ, ಮಗಳು ಬಂದಾಗಲೇ ಒಟ್ಟಿಗೆ ಬಂದ್ಬಿಡು ಮಾತಾಡೋಣ ಅಲ್ಲಿಗೆ ಅಂತ ಅಂದೆ. ಅಲ್ಲಿಗೆ ಅನಧಿಕೃತವಾಗಿ ಬೇರೆ ಬೇರೆಗೆ ಒಂದು ವರ್ಷ ಆಗೋಯ್ತಾ? ಇಲ್ಲ, ಈಗ ನವಂಬರಲ್ಲಿ ಒಂದು ತಿಂಗಳು ಪೂರ್ತಿ ಇಲ್ಲೇ ಇದ್ಲು. ಅವ್ರ ಮನೇಲೇ ಇದ್ದು. ಆಗಲೂ ಏನು ಹೊಂದಾಣಿಕೆ ಇರಲಿಲ್ಲ? ಇಲ್ಲ, ಚೆನ್ನಾಗೇ ಇದ್ದರು, ಏನಿಲ್ಲ, ಚೆನ್ನಾಗೇ ಇದ್ದರು. ಮಧ್ಯದಲ್ಲಿ ಅವ್ರ ಅಪ್ಪ ಅಮ್ಮಂದು ಕಿತಾಪತಿ. ಅಪ್ಪ ಅಮ್ಮಂದೇ ಕಿತಾಪತಿ. ಇದೇನು ಹಣಕಾಸಿನ ವಿಚಾರ ಅಥವಾ ಶ್ರೀಮಂತಿಕೆ ವಿಚಾರ ಏನಂತ? ಏನಿಲ್ಲ, ಶ್ರೀಮಂತಿಗೆ ಲೆಕ್ಕಕ್ಕೆ ಹೋದರೆ ನಾವು ಅವ್ರಿಗಿಂತ ಚೆನ್ನಾಗಿದ್ದೀವಿ. ಆ ಥರದಲ್ಲಿ ನಾವು ಚೆನ್ನಾಗಿದ್ದೀವಿ. ಅವ್ರ ಹತ್ರ ಏನಿದೆ? ಏನಿಲ್ಲ. ನನಗೆ ಆ ಕೋಪದಲ್ಲಿ ಈ ಮಾತನ್ನು ಅವ್ರಿಗೆ ಈಗ ಸ್ವಲ್ಪ ದಿವಸ ಹೇಳಿದ್ದೀನಿ. ಅಲ್ಲಿಗೆ ಯುವರಾಜ್ ಕುಮಾರ್ ಅವ್ರದ್ದು ತೊಂದರೆ ಇಲ್ಲ, ತಂದೆ ತಾಯಿದು ತೊಂದರೆ? ತಂದೆ ತಾಯಿದೇ ತೊಂದರೆ. ಯುವರಾಜ್ ಕುಮಾರ್ದು ಖಂಡಿತ ಏನಿಲ್ಲ. ಯಾಕಂದರೆ ನಿಮ್ಮ ಮಗಳು ಆರಂಭದಲ್ಲಿ ತುಂಬ ಕಡೆ ಕಾಣಿಸ್ಕೋತಾ ಇದ್ರು. ಅಂದರೆ ಯುವರಾಜ್ ಕುಮಾರ್ ಅವ್ರ ಜೊತೆಯಲ್ಲಿ ಅವರ ಸಿನಿಮಾ ಮುಹೂರ್ತ ಸಂದರ್ಭದಲ್ಲಿ, ಅದು ರಿಲೀಸಿಂಗ್ ಟೈಮಲ್ಲಿ ಆತನಿಗೆ ಫಿಲಮ್ ಸಿಕ್ಕಬೇಕಾದ್ರೆ ನನ್ನ ಮಗಳೇ ಕಾರಣ. ನನ್ನ ಮಗಳಿಂದನೇ ಆತನಿಗೆ ಫಿಲಮ್ ಸಿಕ್ಕಿದ್ದು. ಅವನ್ನ ಕರ್ಕೊಂಡೋಗಿ ಬಾಂಬೆಲಿ ಇರಿಸ್ಕೊಂಡು ಅವನ ಟ್ರೈನಿಂಗ್ ಕೊಡಿಸಿ ಎಲ್ಲ ಮಾಡಿದ್ದು ನನ್ನ ಮಗಳೇ. ಹಾಗೆ ಅಂದರೆ ಸಪೋರ್ಟಿವ್ ಆಗಿ ನಿಂತಿದ್ರು ಸಿನಿಮಾ ಎಲ್ಲ ವಿಷಯದಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ರು. ನನ್ನ ಜೊತೆಯಲ್ಲಿ ಆತ BE ಅಂತ ಹೇಳ್ಕೊಂಡ. ಅವನು SLC, ಅವನು BE ಏನು ಪಾಸ್ ಮಾಡಿಲ್ಲ, ಏನಿಲ್ಲ. ಆದರೂ ನಾವು ಮಾಡೋದು ಅವನಿಗೆ, ಇರಲಿ ಪರವಾಗಿಲ್ಲ ನೋಡೋಣ ಅಂತ. ನಿಮ್ಮ ಜೊತೆ ಅವರು ಚೆನ್ನಾಗಿದ್ರು? ನನ್ನ ಜೊತೆ ಖಂಡಿತ ಚೆನ್ನಾಗಿದ್ರು, ತುಂಬ ಚೆನ್ನಾಗಿದ್ರು. ನನಗೆ ಅಷ್ಟೇ ಗೌರವನೂ ಕೊಡ್ತಿದ್ರು. ನಾನೇನಾದ್ರು ಹೇಳಿದ್ರು ಕೇಳ್ತಿದ್ರು. ನಾನು ಏನು ಹೇಳಿದ್ರು ಅವರು ಅದನ್ನು ತಿಳ್ಕೊತಾ ಇದ್ರು. ರಾಘವೇಂದ್ರ ರಾಜ್ಕುಮಾರ್ ಅವರು ನಿಮ್ಮ ಜೊತೆ ಆರಂಭದಿಂದ? ಸುಮ್ಮನೆ ಅವ್ರದ್ದೆಲ್ಲ ನಾಟಕ ಅವ್ರದ್ದೆಲ್ಲ. ಅಂದರೆ ನಿಮ್ಮ ಜೊತೆ ಒಂದು ಸಂಬಂಧದ ವಿಚಾರದಲ್ಲೂ ಚೆನ್ನಾಗಿದೆ? ಇಲ್ಲ, ಅವ್ರದ್ದೆಲ್ಲ ನಾಟಕನೇ ಅವ್ರದ್ದು. ಇಲ್ಲಿಗೆ ಬಂದಾಗ ಬರ್ತಿದ್ರು ಸರ್? ನಮ್ಮ ಮನೆಯಲ್ಲಿ 2 ದಿನ ಉಳ್ಕೋತಾ ಇದ್ರು, ಇರ್ತಿದ್ರು, ಹೋಗ್ತಾ ಇದ್ರು, ಇರೋರು ಹೋಗೋರು, ಆ ಥರ ಇದ್ದರು. ಬಟ್ ಸಂಬಂಧದ ವಿಷಯದಲ್ಲಿ ಅವ್ರದ್ದೆಲ್ಲ ನಾಟಕ. ಇವತ್ತಿಗೂ ಮನೆ ಹಿರಿಯರು ಮನಸ್ಸು ಮಾಡಿದ್ರೆ ಇದನ್ನ ಸರಿ ಮಾಡ್ಬೋದು. ಮನೆ ಹಿರಿಯರು ನಾನು ಹಾಗೂ ಶಿವಣ್ಣ ಅವ್ರು ಭೇಟಿ ಮಾಡೋಣ ಅಂತ ಒಂದು ಸಾರಿ ಟ್ರೈ ಮಾಡಿದೆ, ಆಗಲಿಲ್ಲ. ಅಂದರೆ ಇದು ಶಿವಣ್ಣ ಅವ್ರಿಗೆ ಗೊತ್ತಿದೆ. ಈಗಲ್ಲ, ಮೊದಲೇ ಗೊತ್ತಾಗಿತ್ತು? ಈಚೆಗೆ ಗೊತ್ತಾಗಿರೋದು ಅವ್ರಿಗೆ. ಗೊತ್ತಾಗಿರೋದು. ಬಟ್ ಪುನೀತ್ ಅವ್ರು ಇದ್ದಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಯಾಕಂದರೆ ನಾವು ನೋಡ್ತಾ ಇದ್ವಿ, ಪುನೀತ್ ಅವರು ಇಲ್ಲಿ ಭಾಳ ಸಂಭ್ರಮದಲ್ಲಿ ಎಲ್ಲ ಮದುವೆಯಲ್ಲೆಲ್ಲ ಭಾಗವಹಿಸ್ತಾ ಇದ್ರು. ಅವರಿದ್ದಾಗಲೇ ಪ್ರಾಬ್ಲಮ್ ಶುರುವಾಗಿತ್ತು. ಪುನೀತ್ ಸರ್ ಇದ್ದಾಗ ಪ್ರಾಬ್ಲಮ್ ಶುರುವಾಗಿದ್ರು. ಅವರು ಅದನ್ನೆಲ್ಲ ಸರಿ ಮಾಡಿದ್ರು, ಇವ್ರಿಗೆಲ್ಲ ಸರಿ ಮಾಡಿ ಈಗೆಲ್ಲ ಮಾಡಬಾರ್ದು ಅಂತ. ಆಮೇಲೆ ಅವರು ಅಶ್ವಿನಿ ಅವರು ಅಷ್ಟೇ, ನಮಗೂ ಹೆಣ್ಮಕ್ಳಿದ್ದಾರೆ, ಇದೆಲ್ಲ ಮಾಡಬಾರ್ದು, ಅವಳು ಏನು ತಪ್ಪು ಮಾಡಿದ್ದಾಳೆ ಅದನ್ನು ಹೇಳಿ, ಅವ್ರ ಅಪ್ಪ ಅಮ್ಮನ ಕರೆಸ್ತೀನಿ, ಹೇಳಿ ಪರವಾಗಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಸರ್, ನಿಮ್ಮ ಮಗಳ ವಿಚಾರದಲ್ಲಿ ನೋವಿರುತ್ತೆ, ನನಗೆ ಅರ್ಥ ಆಗುತ್ತೆ ಸರ್. ಏನು ಅವರು ಅಲಿಗೇಷನ್ ಸರ್? ಏನು ಇಂಥ ತಪ್ಪು ಮಾಡಿದ್ದಾರೆ ಮಗಳು? ಅದೇನು ಹೇಳೋದೇ ಇಲ್ಲ. ಈಗ ಅವ್ರ ಮನೇಲಿ ಜೀತ ಮಾಡ್ಕೊಂಡಿದ್ಲಲ್ಲ ನನ್ನ ಮಗಳು. ಅಕಾಡೆಮಿ ಮಾಡಿ ಅವರ ಖರ್ಚು ವೆಚ್ಚಗಳು, ಅವ್ರ ಮನೆ ಮೇಂಟೆನೆನ್ಸು, ಆಳುಮುಳೆಲ್ಲ ನನ್ನ ಮಗಳೇ ಮಾಡ್ತಾ ಇದ್ಲಲ್ಲ. ಏನು ಅಲಿಗೇಷನ್ ಮಾಡ್ತಾರೆ? ಅಲಿಗೇಷನ್ ಮಾಡೋದ್ರೆ ನಮ್ಮ ಜೊತೆ ಹೇಳ್ಬೇಕಲ್ವಾ? ನಿಮ್ಮ ಮಗಳು ತಪ್ಪು ಮಾಡಿದ್ದಾಳೆ ಅಂತ ಹೇಳ್ಬೇಕಲ್ವಾ? ಯಾಕಂದರೆ ನಾನು ಕಾಪಿ ನೋಡ್ತಾ ಇದ್ದೆ ಸರ್, ಅದರಲ್ಲಿ ಇತ್ತು ಅಂದರೆ ಗೌರವ ಕೊಡ್ತಿರ್ಲಿಲ್ಲ, ನನಗೆ ಮಾನಸಿಕವಾಗಿ ಹಿಂಸೆ ಕೊಡೋಕ್ಕೆ ಶುರು ಮಾಡಿದರು. ಅದೆಲ್ಲ ಸುಳ್ಳು. ನಮ್ಮ ಮಕ್ಕಳನ್ನ ಆ ಥರ ಬೆಳೆಸಿಲ್ಲ. ಒಂದು ಚಿಕ್ಕ ಮಗುಗೆ ಗೌರವ ಕೊಡ್ತಾರೆ ನಮ್ಮ ಮಕ್ಕಳು. ಒಬ್ಬಳೇ ಮಗಳ? ಇಬ್ಬರು ಹೆಣ್ಮಕ್ಳೇ. ಇಲ್ಲ, ನಾನು ಒಂದು ಹೇಳ್ಬೇಕು ಅಂದರೆ ಸ್ವಲ್ಪ ತಾಪ್ ಮಾಡಿ ಹೇಳ್ತೀನಿ. ಇಲ್ಲ, ಅದು ಯಾಕೆಂದರೆ ಬೇಡ, ಅದನ್ನು ನಿಮಗೆ ಅಲ್ಲಿ ಕ್ಯಾಮ್ರಾ ಮುಂದೆ ಹೇಳೋಕ್ಕಾಗದೇ ಇದ್ರೆ ಬೇಡ. ಅಂದರೆ ಒಬ್ಬ ನನ್ನ ಮಕ್ಕಳಿಗೆ ಬಡವ್ರ ಮನೆಯೇ ನಾನು ಹುಡುಕ್ತಾ ಇದ್ದದ್ದು. ಹಾಗೆ ಅವ್ರಿಗೇನು ಇಲ್ಲದೆ ಇರೋ ಬೇಡ, ವಿದ್ಯಾವಂತ ಆಗಿರೋ ಸಾಕು, ಆ ಥರ ಇದ್ದರೆ ಸಾಕು. ಅವನಿಗೆ ನಾನು ಮೇಲೆ ತರ್ತಿದ್ದೆ. ಆ ಥರ ನನ್ನ ಮಗಳು ಎಜುಕೇಟೆಡ್. ಅವಳಿಗೆ ದುಡ್ಕೊಂಡು ತಿನ್ನೋ ಶಕ್ತಿ ಅವಳಿಗೆ ದೇವ್ರು ಕೊಟ್ಟಿದ್ದಾರೆ. ಇಲ್ಲದೆ ಇರೋ ಅಪ್ಪ ಚೆನ್ನಾಗಿದ್ದಾರೆ. ದೊಡ್ಡ ಮನೆಯವರು ಅನ್ನೋ ಕಾರಣಕ್ಕೋಸ್ಕರವಾಗಿ ತಾವು ಬಾರಿ ಖುಷಿಯಲ್ಲಿದ್ದವರು? ಖಂಡಿತ ಇಲ್ಲ. ಇದನ್ನು ಸೆಟ್ರೇಟ್ ಆಗೋ ಸಂಬಂಧ ಅಲ್ಲ ಅಂತೀರಾ? ದೇವರಿದ್ದಾನೆ,
ನೋಡೋಣ, ದೇವರಿದ್ದಾನೆ. ಅಲ್ಲ, ಈಗ ನೀವು ಕೂಡ ಯಾಕಂದ್ರೆ ವಿಚ್ಛೇದನಕ್ಕೆ ಅರ್ಜಿ ಬಂದುಬಿಟ್ಟಿದೆ. ಸೆಟ್ರೈಟ್ ಆದರೆ ನನಗೂ ಸಂತೋಷನೇ. ನನ್ನ ಮಗಳಿಗಿಂತ ಅವ್ನು ಚೆನ್ನಾಗಿರ್ತಾನೆ. ಈಗ ನಿಮ್ಮ ಮಗಳ ಜೊತೆ ಮಾತಾಡಿದ್ರೆ ಸರಿ? ಇವತ್ತು ಮಾತಾಡಿದೆ. ಏನು ಹೇಳಿದ್ರು ಸರಿ? ಮಗಳು ಆ ವಿಷಯ ನಾನೇನು ಮಾತಾಡ್ತಿಲ್ಲ ಮಗಳ ಜೊತೆ. ಅವ್ರು ಬಂದಮೇಲೆ ಮಾತಾಡೋಣ ಅಂತ ಸುಮ್ಮನೆ ಇದ್ದೀನಿ. ಯಾವತ್ತು ಸರ್ ಬರೋದು ಮಗಳು? ಈ ತಿಂಗಳು ಬರ್ತೀನಿ ಅಂತ ಹೇಳಿದ್ದಾಳೆ, ನೋಡಬೇಕು. ಇನ್ನೇನಾದರೂ ಈ ಕ್ಷಣದಲ್ಲಿ ಅದು ಶಿವಣ್ಣ ಅವ್ರನ್ನ ಮಾತಾಡುವಂಥ ಕೆಲಸ ಮಾಡ್ತೀರಾ? ನೋಡೋಣ, ಮಗಳು ಬಂದಮೇಲೆ ಅವ್ರು ಇಲ್ಲೇ ಮೈಸೂರು ಬರ್ತಿರ್ತಾರಲ್ಲ, ಆಗ ಮಗಳು ಕೇಳಿಕೊಂಡು ಹ್ಞೂ ಅಂದರೆ ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ. ಇದು ಭೈರಪ್ಪ ಅವರ ಮಾತು. ಶ್ರೀದೇವಿಯವರ ತಂದೆ ಅವರು ಭಾಳ ನೊಂದಿರುವಂಥವರು. ಸಹಜ, ಅದು ಮನೆ ಶ್ರೀಮಂತಿಕೆಯವ್ರ ಮನೆ ಇರ್ಬೋದು ಅಥವಾ ಬಡವ್ರ ಮನೆ ಇರ್ಬೋದು, ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ಹೆಣ್ಮಕ್ಕಳ ವಿಚಾರದಲ್ಲಿ ಈ ಥರದ ಒಂದು ಡೈವರ್ಸ್ಗಳು, ಅದು ಯಾವುದೇ ಘಟ್ಟದಲ್ಲಾದರಲ್ಲಿ ಮೊದಲನೇ ವರ್ಷ ಇರ್ಬೋದು, ಯಾವ ವರ್ಷನೇ ಇರ್ಬೋದು, ಡೈವರ್ಸ್ ಆದಂಥ ಸಂದರ್ಭದಲ್ಲಿ, ಡೈವರ್ಸ್ ಆಗುವ ಪ್ರಕ್ರಿಯೆಗಳು ಬಂದಂಥ ಸಂದರ್ಭದಲ್ಲಿ ಆ ಥರದ ನೋವಾಗುತ್ತೆ. ಅವರು ತಮ್ಮ ವರ್ಷನನ್ನು ಹೇಳ್ಕೊಂಡಿದ್ದಾರೆ. ನನ್ನ ಮಗಳು ಸಂಸ್ಕಾರಯುತವಾಗಿ ಬೆಳೆಸಿ ಸಂಸ್ಕಾರಯುತವಾಗಿ ನಡೆಸ್ಕೊಂಡಿದ್ದೀವಿ, ನಾನು ಆ ಪಾಠವನ್ನು ಕಲಿಸಿದ್ದೇನೆ. ಈಗಲೂ ಕೂಡ ಮನೆಯ ದೊಡ್ಡವರು ಮನಸ್ಸು ಮಾಡಿದ್ರೆ ಈಗಲೂ ಕೂಡ ಈ ಸಂಬಂಧ ಪ್ಯಾಚ್ ಆಗ್ಬೋದು ಅನ್ನುವಂಥ ಒಂದು ಚಿಕ್ಕ ಆಶಾಭಾವನೆಯಲ್ಲೂ ಕೂಡ ಭೈರಪ್ಪನವರಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.